ಯಾರು ಇಷ್ಟು ಸುಲಭವಾಗಿ ಒಪ್ಕೊಳಲ್ಲ ಅಲ್ಲ ಸರ್. ಸೊ ನಾನು ಹೀರೋ ಕಾಣಿಸ್ಕೊಳ್ತಿರೋ ಚಿತ್ರ, ನಾನೇ ಪ್ರೊಡ್ಯೂಸ್ ಮಾಡ್ತಿರೋ ಚಿತ್ರ, ನಾನೇ ಜಾಸ್ತಿ ಕಾಣಿಸ್ಕೊಳ್ಬೇಕು ಅನ್ನೋದು ಇರುತ್ತೆ. ನಾಟ್ ದ್ಯಾಟ್ ಎಲ್ಲರಿಗೂ ಇರುತ್ತೆ ಅಂತಲ್ಲ, ಬಟ್ ಸಾಮಾನ್ಯವಾಗಿ ಇರುತ್ತೆ. ಬಟ್ ಆ ಥರ ನೀವು ಇಟ್ಕೊಳ್ದಿರ ಕಾಂಟೆಂಟ್ ಮುಖ್ಯ ಆ ಥರ ಅಂದಿದ್ದು ನಿಮ್ಮ ದೊಡ್ಡತನ ಅಲ್ಲ. ಅದೇ ನಾನು ಮೊದಲನೇ ಉತ್ತರಕ್ಕೆ ಬರ್ತೀನಿ. ಸಿನಿಮಾ ನಾನು ನೋಡೋದು ಇಟ್ಸ್ ಎ ವೆರಿ ಪವರ್ಫುಲ್ ಟೂಲ್, ಒಂದು ವೆಪನ್. ದೇವರ ಶಕ್ತಿ ಕೊಟ್ಟಿರಬೇಕಾದ್ರೆ ನಾವು ಆ ಟೂಲ್, ಆ ವೆಪನ್ನ ಸರಿಯಾದ ರೀತಿಯಲ್ಲಿ ಬಳಸ್ಕೋಬೇಕು. ಇದರಿಂದ ಸಮಾಜಕ್ಕೆ ಬದಲಾವಣೆ ಆಗುತ್ತೆ ಅಂತಂದರೆ ದ್ಯಾಟ್ ಈಸ್ ರಿಯಲ್ ಹೀರೋಯಿಸಮ್ ಟು ಮಿ. ಅಜಯ್ ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡಿ ಸಮಾಜಕ್ಕೆ ಒಂದು ಬದಲಾವಣೆ ತರ್ತಾನೆ ಅಂತನ್ನೋದೇ ನನಗೆ ಒಂದು ಹೀರೋಯಿಸಮ್ ಕ್ರೆಡಿಟ್. ಸೊ ಫಾರ್ ದ್ಯಾಟ್ ರೀಸನ್ ನಾನು ಇಡೀ ಸಿನಿಮಾದಲ್ಲಿ ಕಾಣಿಸ್ಕೊಳ್ದೆ ಹೋದರೂ ನನಗೆ ಚಿಂತೆ ಇಲ್ಲ. ಆ ಥರದ ಸಿನಿಮಾ ನನ್ನ ಪ್ರೊಡಕ್ಷನ್ ಸಂಸ್ಥೆಯಿಂದ ಬರಬೇಕನ್ನೋದು ನನ್ನ ಒಂದು. ದಟ್ಸ್ ಗ್ರೇಟ್ ಸರ್. ಸರ್ ಹಾಗೆ ಚಿತ್ರದ ಚಿತ್ರೀಕರಣಕ್ಕಾಗಿ ಎಲ್ಲೆಲ್ಲ ಹೋಗಿದ್ರಿ, ಏನು ಕತೆ, ಎಲ್ಲೆಲ್ಲ? ಇಡೀ ಸಿನಿಮಾ ಶೂಟ್ ಆಗಿರೋದು ಬೆಂಗಳೂರಲ್ಲೇ, ಬಟ್ ತುಂಬ ಎನಿಗ್ಮ್ಯಾಟಿಕ್ ಸೆಟ್ಸಲ್ಲಿ ಮಾಡಿದ್ದೀವಿ. ಲೈಕ್ ಈಚ್ ಆ್ಯಂಡ್ ಎವ್ರಿ ಮನೆ ನಾವು ಹೋದ್ರು ಅದು ಕೆಲವೊಂದು, ಇವಾಗ ಶ್ರೀಮಂತ ಲಾಯರಿನ ಮನೆ, ನಾನು ತುಂಬ ಬಡವ, ನನ್ನ ಮನೆ, ಎಲ್ಲವನ್ನೂ ಸೆಟ್ಟಲ್ಲೇ ಮಾಡಿರೋದು. ಇವಾಗ ನನ್ನ ಮನೆ ನೋಡಿದರೆ ಅದು ಬಹುಶಃ ಎಷ್ಟೊಂದು ಜನಕ್ಕೆ ಸೆಟ್ ಅನ್ಸಲ್ಲ. ಅದು ಇಲ್ಲ ಅನ್ಸಲ್ಲ. ಸೆಟ್ ಯಾಕೆಂದರೆ ನಾವು ನನ್ನ ಕ್ಯಾರೆಕ್ಟ್ರಿಗೆ ಡಿಫೈನ್ ಮಾಡೋದಕ್ಕೆ ಅದಕ್ಕೆ ಒಂದು ಕಲರ್ ಪ್ಯಾಲೆಟು, ನಂದು ಇಡೀ ಕಾಸ್ಟ್ಯೂಮ್ಸ್ ಆಗಿರ್ಬೋದು, ನನ್ನ ಮನೆ ಬ್ಯಾಕ್ಗ್ರೌಂಡ್ ಆಗಿರ್ಬೋದು, ನನ್ನ ಮನೆಯಲ್ಲಿ ಇರ್ತಕ್ಕಂಥ ಪ್ರಾಪರ್ಟೀಸ್, ಎವ್ರಿಥಿಂಗ್ ಹ್ಯಾಸ್ ಟು ಗೋ ಇನ್ ಸಿಂಕ್ರನೈಸೇಷನ್. ಈಗ ಪ್ರಕಾಶ್ ಬೆಲ್ವಾಡಿ ಅವ್ರ ಮನೆ ಸೆಟ್ಟು, ಹೀರೋಯಿನ್ ಮನೆ ಸೆಟ್ಟು, ಅರ್ಚನಾ ಅವ್ರ ಮನೆ ಸೆಟ್ಟು, ನನ್ನ ಮನೆ ಸೆಟ್ಟು, ಕೋರ್ಟ್ ರೂಮ್ ಸೆಟ್ಟು, ಎವ್ರಿಥಿಂಗ್ ಇಸ್ ಶಾರ್ಟ್ ಇನ್ ಸೆಟ್ಸ್. ಬಿಕಾಸ್ ನಮಗೆ ಕಲರ್ ಪ್ಯಾಲೆಟು, ಡೆಫಿನೇಷನ್, ಕ್ಯಾರೆಕ್ಟರ್ ಡೆಫಿನೇಷನ್, ಅವ್ರ ಮನೆ, ಅವ್ರು ಯೂಸ್ ಮಾಡೋಂಥ ಪ್ರಾಪರ್ಟಿ, ಅವ್ರ ಡ್ರೆಸ್ಸಲ್ಲಿ ಡಿಫೈನ್ ಮಾಡಬೇಕಾಗಿತ್ತು. ಪ್ಲಸ್ ಎವ್ರಿಥಿಂಗ್ ನಮ್ಮ ಕಂಟ್ರೋಲಲ್ಲಿ ಇರಬೇಕಾಗಿತ್ತು. ಯಾವುದೋ ಒಂದು ಮನೆ ಹೈರ್ ಮಾಡ್ತೀವಿ ನಾವು, ಒಂದು ತಿಂಗಳಾದ್ಮೇಲೆ ನಾವು ಎಡಿಟ್ ಮಾಡಿಕೊಂಡು ವಾಪಸ್ ಬಂದಮೇಲೆ ಆ ಮನೆ ಮೋಸ್ಟ್ಲಿ ಹಾಗಿರಲಿಕ್ಕಿಲ್ಲ. ಬಟ್ ಸೆಟ್ ಅನ್ನೋದಿದ್ದಾಗ ನಾವು ಇಡೀ ಆ ಜಾಗ ನಮ್ಮ ಕಂಟ್ರೋಲಲ್ಲಿ ಇರುತ್ತೆ. ನಾವು ಎಷ್ಟು ಸಲ ಬೇಕಾದರೂ ಶೂಟ್ ಮಾಡ್ಬೋದು, ಪ್ಯಾಷನೇಟಾಗಿ ವಿ ಕ್ಯಾನ್ ಮೇಕ್ ಎ ಫಿಲ್ಮ್. ಸೊ ಹಾಗಾಗಿ ದಿ ಬಜೆಟ್ ಹ್ಯಾಸ್ ಮ್ಯಾಕ್ಸಿಮಮ್ ಗಾನ್ ಆನ್ ಸೆಟ್. ಆ್ಯಂಡ್ ಇಡೀ ಬೆಂಗಳೂರು ಬಿಟ್ಟು ಎಲ್ಲೂ ಹೋಗಿಲ್ಲ ನಾವು ಆಚೆ. ಸೊ ಹೊಸ ವರ್ಷ ಹೊಸತನ, ತಮ್ಮ ಎರಡನೇ ಪ್ರೊಡ್ಯೂಸ್ ಮಾಡ್ತಿರುವಂಥ ಚಿತ್ರ ರಿಲೀಸ್ ಆಗ್ತದೆ. ಸೊ ತಮಗೆ ವೈಯಕ್ತಿಕವಾಗಿ ಯುಗಾದಿ ಹಬ್ಬ ಅಂದ ತಕ್ಷಣ ಏನು ಅನಿಸುತ್ತೆ? ಸೊ ಹೇಗಿತ್ತು ಸರ್ ನಿಮ್ಮ ಚೈಲ್ಡ್ಹುಡ್ಡಲ್ಲಿ ಈ ಹಬ್ಬ? ನನಗೆ ಯೂಶಲಿ ಯಾವ ಹಬ್ಬ ಅಷ್ಟು ಮೆಮೊರೇಬಲ್ ಅಂತ ಅಂದರೆ ಈ ಹಬ್ಬ ಬೇವು ಬೆಲ್ಲ ಹಬ್ಬ ಅಲ್ವಾ? ಸೊ ಅದು ಸಂಪ್ರದಾಯ ಫಾಲೋ ಮಾಡ್ತೀವಿ ಮನೆಯಲ್ಲಿ. ಇಟ್ಸ್ ಎ ಕಲ್ಚರ್. ನಾವು ಒಂದು ಪರಂಪರೆಯಿಂದ, ನಮ್ಮ ತಲತಲಾಂತರದಿಂದ ಮತ್ತು ನಮ್ಮ ಹಿರಿಯರು ಆಚರಿಸ್ಕೊಂಡು ಬರ್ತಿರ್ತಕ್ಕಂಥ ಹಬ್ಬಗಳು, ಇಟ್ ಈಸ್ ಅವರ್ ಡ್ಯೂಟಿ. ನಾನು ಅದನ್ನು ಒಂದು ಡ್ಯೂಟಿ ಹಾಗೆ ನೋಡ್ತೀನಿ ಹೊರತು ನಾನು ಪ್ರತಿ ಸಲ ಈ ಹೊಸ ವರ್ಷ ಅಂತ ಬಂದಾಗ ಅಥವಾ ಹುಟ್ಟು ಹಬ್ಬ ಅಂತ ಬಂದಾಗ ನಾನು ಯಾವಾಗಲೂ ಕಾಡೋದು ಏನು ಸಾಧನೆ ಮಾಡಿದೆ ಅನ್ನೋದೇ ಬರುತ್ತೆ ಹೊರತು ಐ ಡೋಂಟ್ ಟೇಕ್ ಇಟ್ ಆ್ಯಸ್ ಎ ಸೆಲೆಬ್ರೇಷನ್. ಐ ಟೇಕ್ ಇಟ್ ಆ್ಯಸ್ ಎ ಡ್ಯೂಟಿ, ಒಂದು ಮಾರಲ್ ಡ್ಯೂಟಿ, ಒಂದು ಸಂಪ್ರದಾಯ ನಡ್ಸ್ಕೊಂಡು ಬರಬೇಕು ಅನ್ನೋದು ಬಿಟ್ಟರೆ ಪ್ರತಿ ಸಲ ಒಂದು ಹಬ್ಬ ಅಂತ ಬಂದಾಗ ಒಂದು ವರ್ಷ ಮುಗೀತು, ಒಂದು ಆಯಸ್ಸು ಜಾಸ್ತಿ ಆಯಿತು, ಸಾಧನೆ ಮಾಡಬೇಕು, ಗೊತ್ತಿಲ್ಲ, ನನ್ನ ತಲೆಯಲ್ಲಿ ಅದು ಕಾಡ್ತಾ ಇರುತ್ತೆ. ಆ್ಯಂಡ್ ಹಬ್ಬ ಸಂಭ್ರಮಿಸಬೇಕು ಅಂದರೆ ಸೆಲೆಬ್ರೇಟ್ ಮಾಡಬೇಕು. ಯಾರಂದರೆ ನಮ್ಮ ಫ್ಯಾಮಿಲಿಯವರು. ಟು ಮೀ, ನಾನು ಒಬ್ಬ ಜವಾಬ್ದಾರಿ ಇರೋಂಥ ವ್ಯಕ್ತಿ, ಅಂದರೆ ಸಮಾಜಕ್ಕಾಗಿರ್ಬೋದು, ಮನೆಯಲ್ಲಾಗಿರ್ಬೋದು, ಪ್ರತಿ ಸಲ ಅವರ ಸಂಭ್ರಮ, ಅವ್ರ ಸೆಲೆಬ್ರೇಷನ್ ಜಾಸ್ತಿ ಆಗಬೇಕು ಅನ್ನೋದು ನನ್ನ ಒಂದು ನಂಬಿಕೆ. ನಾನು ಎಷ್ಟು ಸೆಲೆಬ್ರೇಟ್ ಮಾಡಿದೆ ಬಿಟ್ಟೆ ನನಗೆ ಅದು, ಅಂದರೆ ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ಯಾವ ರೀತಿಯಲ್ಲಿ ಹೇಳ್ತಾ ಇದ್ದೀನಿ ಅಂತ. ಸೆಲೆಬ್ರೇಷನ್ ಮಾಡಬಾರ್ದು ಅನ್ನೋದು ಹೇಳ್ತಾ ಇಲ್ಲ. ನಾನು ಗೊತ್ತಿಲ್ಲ, ನನ್ನ ವೈಯಕ್ತಿಕವಾಗಿ ನಾನು ಸೆಲೆಬ್ರೇಟ್ ಮಾಡಲ್ಲ, ಇನ್ನೊಬ್ರು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಪ್ರತಿ ವರ್ಷ ಮನೆಯಲ್ಲಿ ಜಾಸ್ತಿ ಆಗ್ತಾ ಇದ್ರೆ ನಂಗೆ ಖುಷಿ ಆಗುತ್ತೆ, ಓ ಸಾಧನೆ ಆಗಿದೆ ಅಂತ ಅಷ್ಟೇ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.